ಇವರ ಯೋಗ್ಯತೆ ಏನು, ಏನಕ್ಕೋಸ್ಕರ ಇಡಿ ಉಪಯೋಗಿಸ್ತಾ ಇದ್ದಾರೆ ಇಡೀ ದೇಶಾದ್ಯಂತ ಅನ್ನುವಂಥದ್ದು ನಾವು ನಿಮಗೆ ನಿಮ್ಮ ಮುಂದುಗಡೆ ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ ದಲಿತರು ಮೇಲೆ ಬರಬಾರ್ದು, ದಲಿತರು ಮಂತ್ರಿಗಳಾಗಬಾರ್ದು, ದಲಿತರು ಹೋಮ್ ಮಿನಿಸ್ಟರ್ ಆಗಿರಬಾರ್ದು, ದಲಿತರು ಎಜುಕೇಷನ್ ನಡೆಸಬಾರ್ದು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಡೆಸಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶ. ಯಾವಾಗಲೂ ದಲಿತರು, ಹಿಂದುಳಿದ ವರ್ಗದವರು ಇವರಿಗೆ ಕೈಯಾಳಾಗಿರಬೇಕು, ಸ್ಲೇವರೀಸ್ ಆಗಿರಬೇಕು ಅನ್ನುವಂಥದ್ದೇ ಬಯಸುವಂಥ ಪಕ್ಷ, ಏಕೈಕ ಪಕ್ಷ ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ಅದು BJP ಮತ್ತು RSS. ಎರಡನೇದು ಭಾಳ ಪ್ರಮುಖವಾಗಿ ನಾನು ನೇರವಾಗಿ ಆಪಾದನೆ ಮಾಡ್ತಾಯಿದ್ದೀನಿ. ಇನ್ನೂ ನನಗಿರೋಂಥ ಮಾಹಿತಿ ಪ್ರಕಾರ 7-8 ದಲಿತರ ಲಿಸ್ಟ್ ಮಾಡ್ಕೊಂಡವರೆ ಅವ್ರನ್ನೂ ರೈಡ್ ಮಾಡ್ತಾರೆ ಅಂತ. ಇಡಿ ಅವರು ಇನ್ನೂ 7-8 ದಲಿತ ಮುಖಂಡಗಳನ್ನ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ಪ್ರಮುಖವಾಗಿ ಈಗ ಭಾಳ ಸ್ಪೀಡಾಗಿ ಅವ್ರು ರೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಯಾಕೆ ಅಂದರೆ ಜಾತಿ ಗಣತಿ ದಲಿತರದು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏನು ನಡೀತಾ ಇದೆ, ಇಂಟರ್ನಲ್ ರಿಸರ್ವೇಷನ್ಸ್ ದಲಿತರಿಗೆ, SCಗೆ, ಅದು ನಾವು ಶುರು ಮಾಡಿ ಆದಮೇಲೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪ್ರತಿಯೊಂದು ಜಾತಿಗೂ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಇಂಟರ್ನಲ್ ರಿಸರ್ವೇಷನ್ಸ್ನ ನಾವು 100ಕ್ಕೆ 100 ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಇನ್ನು 2 ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ಅದು ಇಂಪ್ಲಿಮೆಂಟ್ ಆಗಿದ್ರೆ ದಲಿತರದು 101 ಜಾತಿ ದಲಿತರು ಏನಿದ್ದಾರೆ ಒಬ್ಬರು ಇವ್ರ ಜೊತೆ ಇರಲ್ಲ ಅನ್ನುವಂಥದ್ದು ಅವರಿಗೆ ವೃದ್ಧಿ ಆಗೋಗಿದೆ. ಅದಕ್ಕೋಸ್ಕರ ಅದು ಸೈಡ್ ಎಫೆಕ್ಟೇ ಇದು, ಜಾತಿ ಗಣತಿಯ ಸೈಡ್ ಎಫೆಕ್ಟ್. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು, ಜಾತಿ ಗಣತಿಯ ಸೈಡ್ ಎಫೆಕ್ಟು ಇದು ಮುಂದುವರಿದ ಭಾಗ. ಆಮೇಲೆ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ, ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇಲ್ಲಿಗೂ ಏನೇನೋ ಒಂದಷ್ಟು ಮಾಹಿತಿಗಳನ್ನು ಮಾಧ್ಯಮಗಳಲ್ಲಿ ಇಂಗ್ಲೀಷಲ್ಲಿ ಅದನ್ನು ಟೈಪ್ ಮಾಡಿ ಹಂಚ್ಕೊಳ್ಳುವಂಥವ್ರು ಯಾರು? ಇಡಿ ಅವರು ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಪತ್ರಿಕೆ ರಿಲೀಸನ್ನು ಕೊಡುವಂಥದ್ದಕ್ಕೆ ಎಲ್ಲಿ ಅವಕಾಶ ಇದೆ? ತನಿಖೆ ಸಂಪೂರ್ಣವಾಗಿ ಮುಂದುವರೆದ ನಂತರ ತಾನೇ ನಿಮಗೆ ಇದಕ್ಕೆ ಕೊಡುವಂಥದ್ದಕ್ಕೆ ಅವಕಾಶ. ಮೀಡಿಯಾದಲ್ಲಿ ಅಜೆಂಡಾ ಕೊಡುವಂಥದ್ದು ಮಾಡ್ತಾ ಇರುವಂಥ ಕೆಲಸ ಯಾರು? ಇಂಗ್ಲೀಷಲ್ಲಿ ಕ್ಲೀನಾಗಿ ಟೈಪ್ ಮಾಡಿಬಿಟ್ಟು ನೀವು ಎಲ್ಲ ಮಾಧ್ಯಮದವರು ಕಳಿಸ್ತೀರಿ, ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ. ಅದನ್ನು ಮಾಧ್ಯಮದವರು ಕಂಟಿನ್ಯೂಸ್ ಆಗಿ ಬರಿತಾ ಇರುವಂಥದ್ದು, ಆಗ್ತಾ ಇರುವಂಥದ್ದು, ಅದರ ಬೇಸಿಸ್ ಮೇಲೆ ಚರ್ಚೆ ಆಗ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ. ನಾನು ಇವತ್ತು ಅದನ್ನೇ ನಾನು ಕಂಡೆ. ಇಲ್ಲೊಂದು ಪ್ಯಾರಾಗ್ರಾಫ್ ಇಂಗ್ಲೀಷಲ್ಲಿರುವಂಥದ್ದು ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಐ ಆಮ್ ಜಸ್ಟ್ ಬ್ರಿಂಗಿಂಗ್ ಇಟ್ ಯು ನೋಟಿಸ್. ಇಲ್ಲಿ ನೋಡಿ, ಎಷ್ಟರ ಮಟ್ಟಿಗೆ ಇವರು ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಮಾಧ್ಯಮವನ್ನು ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಇದಕ್ಕೆ ಕುಲ ಗೋತ್ರ ಏನೂ ಇಲ್ಲ, ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದಾರೆ. ಒಂದು 3ನೇ ಪಾಯಿಂಟ್, 1, 2, 3, 4, 5, 6, 7, 8 ಪಾಯಿಂಟ್ ಇದೆ. 3ನೇ ಪಾಯಿಂಟ್ ಏನು ಹೇಳ್ತಾನೆ? ಎನ್ ಎಜುಕೇಷನಲ್ ಟ್ರಸ್ಟ್ ಆಸ್ ಡೈವರ್ಟೆಡ್ ಫಂಡ್ಸ್ and made a payment of 40 lakh towards the credit card bill of Ranya Rao, allegedly on the instructions of an influential individual. No supporting vouchers or documentation were found to substantiate this payment. ಇದು ಇಂಗ್ಲೀಷಲ್ಲಿ ಟೈಪ್ ಆಗಿರುವಂಥದ್ದು. ದ ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ ಕೆಳಗಡೆ ಒಂದು ಲೈನ್ ಬರೆದ್ಬಿಟ್ಟು ಹೆಸರಿಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಎಲ್ಲ ಮಾಧ್ಯಮಗಳಿಗೆ, ನ್ಯಾಷನಲ್ ಮೀಡಿಯಾಗಳಿಗೆ ಮತ್ತು ಲೋಕಲ್ ಮೀಡಿಯಾಗಳಿಗೆ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ನಮಗೆ ಮಾಹಿತಿ ಬೇಕು. ವಿ ಡಿಮ್ಯಾಂಡ್ ದಿಸ್ ಇಸ್ ದಿ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್ ಬೈ ಇಡಿ ಟು ಪ್ರೆಸ್. ನೀವಾ ಇಡಿ ಅವರ, ಇಲ್ಲ BJP IT ಸೆಲ್ನವರ, ಇಲ್ಲ RSS IT ಸೆಲ್ನವರ ಅನ್ನುವಂಥದ್ದು ನಮಗೆ ಅರ್ಥ ಆಗಬೇಕು. ಕುಲ ಇಲ್ಲ, ಗೋತ್ರ ಇಲ್ಲ, ಹಿಂದೆ ಇಲ್ಲ, ಮುಂದೆ ಇಲ್ಲ, ಹೆಸರಿಲ್ಲ, ಕೆಳಗಡೆ ಯಾವುದೋ ಒಂದು ಟೈಪ್ ಮಾಡಿದ್ದನ್ನ ಮಾಧ್ಯಮಗಳು ಕಳಿಸಿರಿ, ಮಾಧ್ಯಮದವರು ಅದನ್ನು ಪಿಕಪ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಎಷ್ಟರ ಮಟ್ಟಿಗೆ? ಅದು ನ್ಯಾಷನಲ್ ಮೀಡಿಯಾಗಳು ಇದ್ರ ಬೇಸಿಸ್ ಮೇಲೆ ಆರ್ಗ್ಯುಮೆಂಟ್ ಮಾಡಿ, ಇದ್ರ ಬೇಸಿಸ್ ಮೇಲೆ ಡಿಬೇಟ್ ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದಕ್ಕೇನು ಏನೂ ಇಲ್ಲದೆ ನಡೀತದಾ? ಹಂಗೆ ನಾವು ಯಾವುದೋ ಒಂದು ಟೈಪ್ ಮಾಡಿಬಿಟ್ಟು ಸುಮ್ಮನೆ ಹಾಕಿದ್ರೆ ಮಾಧ್ಯಮದವ್ರು ತಗೊಳ್ಳೋವಂಥದ್ದು ಯುನಾನಿಮಸ್ ತಗೊಂಡು ಅದ್ರ ಮೇಲೆ ಡಿಬೇಟ್ ಮಾಡುವಂಥ ಕೆಲಸಗಳಾಗ್ತವಾ? ಇಲ್ಲ ಇಡಿ ಅವ್ರು ಯಾಕೆ ಸ್ಪಷ್ಟೀಕರಣ ಕೊಡ್ತಾ ಇಲ್ಲ? ಇದು ನಮ್ದಲ್ಲ ಇದು ಅಂತ ಇನ್ನೂ ರೈಡ್ ಮಾಡ್ತಲೇ ಇದ್ದೀರಲ್ಲ. ಅಷ್ಟರೊಳಗಡೆ ಹೆಂಗೆ ನೀವು ಕನ್ಕ್ಲೂಷನ್ಗೆ ಬಂದ್ರಿ? ಹೌ ಡಿಡ್ ಯು ಕಮ್ ಟು ಕನ್ಕ್ಲೂಷನ್ ಅನ್ನುವಂಥದ್ದು ಹೇಳಬೇಕು, ಜನಗಳಿಗೆ ದಯಮಾಡಿ ತಿಳಿಸಿ. ಆಮೇಲೆ ನಾನು
ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಎಲ್ಲ ಕಾರ್ಯಕರ್ತರು, ದಲಿತ ಸಮುದಾಯದವರು, ಇತರೆ ಸಮುದಾಯದವರು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ವೋಟರ್ಸು ಸಂಪೂರ್ಣವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಇರ್ತೀವಿ. ನಾವು ಬೀದಿಗಿಳಿದು ಹೋರಾಟ ಬೇಕಾದರೂ ಮಾಡುವಂಥದ್ದಕ್ಕೆ ನಾವು ಸಿದ್ಧರಿದ್ದೇವೆ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಬೀದಿಲಿ ಇಳಿದು ಹೋರಾಟವನ್ನು ಇಡಿ ಮತ್ತು ಕೇಂದ್ರದ ವಿರುದ್ಧ ಮಾಡಬೇಕಾಗುತ್ತೆ. ಜನಗಳಿಗೆ ಇವರ ದ್ವೇಷದ ರಾಜಕಾರಣ ಹೇಗೇನು ಅಂತ, ದಲಿತರ ವಿರುದ್ಧ ಹೆಂಗೇನು ಅಂತ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಅವರು ಕರೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಇದನ್ನೇ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕಾರ್ಯರೂಪವನ್ನು ಮಾಡಿ ಡೆಫಿನೆಟಾಗಿ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎರಡನೇ ವಿಚಾರ, ದಲಿತರು ಮುಖ ಕಂಡ್ರೆ ಆಗಲ್ಲ, ದಲಿತರ ಫೇಸ್ ಕಂಡ್ರೆ ಆಗಲ್ಲ, ದಲಿತರ ಮಾತುಗಳು ಕೇಳಿದ್ರೆ ಆಗಲ್ಲ ಅನ್ನುವಂಥದ್ದಕ್ಕೆ ಇನ್ನೊಂದು ಎರಡನೇ ಉದಾಹರಣೆ. ಮೊನ್ನೆ ದಿವಸ ನಾವು ಸಮರ್ಪಣಾ ಸಮಾವೇಶವನ್ನು ಹೊಸಪೇಟೆನಲ್ಲಿ ಏನು ಮಾಡಿದ್ವಿ, ಸುಮಾರು 4 ಲಕ್ಷ ಜನ ಸೇರಿದ್ದಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ಅದು ಎಲ್ಲಿ ಸಕ್ಸಸ್ ಆಗಿ ಜನಗಳಿಗೆ ಮಾಹಿತಿ ಎಲ್ಲೋ ಹೊರಟೋಗುತ್ತೆ ಅನ್ನುವಂಥದ್ದು ಉದ್ದೇಶದಿಂದ ಅದನ್ನು ತಿರ್ಚುವಂಥ ಕೆಲಸವನ್ನು ಖರ್ಗೆ ಸಾಹೇಬರು ಮಾತಾಡಿರುವಂಥದ್ದನ್ನ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ಹುಟ್ಟಾಕಿ ಒಂದು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ತಾ ಇರುವಂಥದ್ದು BJP ನಾಯಕರು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾರೋ ಒಬ್ಬ ಸತ್ತೋಗಿರೋನೊಬ್ಬ, ಅವನಿಗೆ 2 ಬಾರಿ ಈ ಭಾಗದವರು ಸಂಸದನ ಮಾಡಿದರು. ಲಾಸ್ಟ್ ಟೈಮ್ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಇಲ್ಲಿವರೆಗೂ BJPಯವರು ಸ್ಪಷ್ಟಪಡಿಸ್ತಿಲ್ಲ, ಅವನು ಸ್ಪಷ್ಟಪಡಿಸ್ತಿಲ್ಲ. ಖರ್ಗೆ ಸಾಹೇಬ್ರನ್ನ ಅವ್ರನ್ನ ಪಪ್ಪು ಅಂತ ಕರೀತಾನೆ. 84 ವರ್ಷ ಖರ್ಗೆ ಸಾಹೇಬ್ರಿಗೆ. ಇಡೀ ದೇಶದಲ್ಲಿ ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ 1 ಎಲ್ಲ ಪಕ್ಷದಲ್ಲಿ. ನಂಬರ್ 1 BJPನಲ್ಲಿ 75 ವರ್ಷಕ್ಕೆ ಮನೆ ಕಳಿಸ್ತಾರೆ. ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿರುವಂಥ ರಾಜಕಾರಣಿ ಯಾರಾದರೂ ಇದ್ದರೆ ದೇಶದಲ್ಲಿ ಎಲ್ಲ ಪಕ್ಷದಲ್ಲೂ ಖರ್ಗೆ ಸಾಹೇಬರು. ಅವ್ರನ್ನ ನಿನ್ನ ಯೋಗ್ಯತೆಗೆ 55 ವರ್ಷ ರಾಜಕಾರಣದಲ್ಲಿದ್ದಾರೆ ಅವರು. 55 ವರ್ಷ ನಿರಂತರವಾದ ರಾಜಕಾರಣದಲ್ಲಿರುವಂಥ ವ್ಯಕ್ತಿ AICC ಅಧ್ಯಕ್ಷರಾಗಿದ್ದಾರೆ. ವಿರೋಧ ಪಕ್ಷ ನಾಯಕರು ರಾಜ್ಯಸಭೆಯಲ್ಲಿ. ಅವ್ರನ್ನ ಈಗ ಮಾಜಿ ಸಂಸದ ಒಬ್ಬ ಇಲ್ಲಿ ಅವನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾನು ದಲಿತ ಸಮುದಾಯದವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇವ್ರ ವಿರುದ್ಧ ಹೋರಾಟ ಮಾಡಿ, ಇವ್ರು ಎಲ್ಲಿ ಸಿಕ್ಕಿರು ಇವ್ರ ವಿರುದ್ಧ ಹೋರಾಟ ಮಾಡಿ ಅನ್ನುವಂಥದ್ದು ಕರೆಯನ್ನು ಕೊಡಬೇಕಾದ್ರೆ, ನಾವು ಲಾ ಅಬೈಡಿಂಗ್ ಪೀಪಲ್, ನಾವು ಕಾಂಗ್ರೆಸ್ನವರು ಲಾನ ನಾವು ಯಾವುದೇ ಕಾರಣಕ್ಕೂ ನಾವು ಕೈಗೆತ್ಕೊಳ್ಳಲ್ಲ. ಆದ್ರೂ ಇವರು ಕೆತ್ತಕೊಂಡು ಮಾಧ್ಯಮಗಳ ಮುಂದೆ ಬಂದು ಈ ಮಾಜಿ ಸಂಸದ ಯಾರೋ ಇನ್ನೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಇಂಥವರೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು. ಅಂದರೆ ಇಡೀ ದೇಶದಲ್ಲಿ ಪುಲ್ವಾಮಾ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರ ಅಂತ ಮಾಡಿ ಇಡೀ ದೇಶಾದ್ಯಂತ ಜನಗಳನ್ನ ಮೂರ್ಖರನ್ನಾಗಿ ಮಾಡಿದ್ರಲ್ಲ ನೀವು BJPಯವರು. ಅದಕ್ಕೆ ನಾವೇನು ಕೇಳೋದೇ ಬೇಡವಾ, ಮಾತೇ ಆಡೋಂಗಿಲ್ವ ನಾವು? ಅದನ್ನು ಯು ಆರ್ ಟೇಕಿಂಗ್ ಇಂಡಿಯಾ, ನಮ್ಮ ದೇಶವನ್ನು ಯು ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನೀವು ಏನು ಬೇಕಾದ್ರೂ ಮಾಡಿದ್ರು ನಡೀತದೆ, ಯಾರು ಉಸಿರತ್ತಂಗಿಲ್ಲ, ಮಾತಾಡೋಂಗಿಲ್ಲ. ಅವ್ರಿಗೆ ನಾವು ಕೇಳಿದ್ದೀವಿ, ಹೌದು ಎಷ್ಟು ಏರೋಪ್ಲೇನ್ಗಳನ್ನು ನೀವು ಕಳ್ಕೊಂಡಿದ್ದೀರಿ? ಯುದ್ಧ ಮಾಡೋದಕ್ಕಿಂತ ಮುಂಚೆ ಜೈಶಂಕರ್ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು, ಏನು ಅಫಿಷಿಯಲ್ ಜವಾಬ್ದಾರಿ ಇರುವಂಥ ಒಬ್ಬ ಮಂತ್ರಿ, ಅವರು ಹೇಳಿಕೆಯನ್ನು ಕೊಡ್ತಾರೆ, ಇಂಟರ್ನ್ಯಾಷನಲ್ ಮೀಡಿಯಾಗಳಿಗೆ ಹೇಳಿಕೆಯನ್ನು ಕೊಡ್ತಾರೆ. ಹೌದು ಯುದ್ಧ ಶುರುವಾದ ನಾವು ಸ್ಟ್ರೈಕ್ ಶುರು ಮಾಡೋದಕ್ಕಿಂತ ಮುಂಚೆ, ಏರ್ ಸ್ಟ್ರೈಕ್ನ ಶುರು ಮಾಡೋದಕ್ಕಿಂತ ಮುಂಚೆ, ಡ್ರೋನ್ ಮೂಲಕ ಏರ್ ಸ್ಟ್ರೈಕ್ ಶುರು ಮಾಡೋದಕ್ಕಿಂತ ಮುಂಚೆ ಪಾಕಿಸ್ತಾನ್ ಮಿಲಿಟ್ರಿಗೆ ನಾವು ಹೇಳಿದ್ದೀವಿ, ಮಾತಾಡಿದ್ದೀವಿ, ಇಂತಿಂಥ ಜಾಗ, ಇಂತಿಂಥ ಮನೆ, ಇಂತಿಂಥ ಮಸೀದಿನ ನಾವು ಡ್ರೋನ್ ಮೂಲಕ ಹೊಡಿತೀವಿ ಅಂತ ಅವರೇ ಹಂಚ್ಕೊಂಡಿದ್ದಾರೆ. ಇದೆಲ್ಲಾದರೂ ಉಂಟಾ? ಒಬ್ಬ ಶತ್ರುನ ಹೊಡೆಯುವಂಥದ್ದಕ್ಕೆ ನೀವು ಮನೆಗೆ ಬರ್ತಾಯಿದ್ದೀವಿ ಹೊಡಿತೀವಿ ಅಂತಂದರೆ ಅವನು ಅಲ್ಲಿ ಟೆರರಿಸ್ಟು ಅಲ್ಲೇ ಇರ್ತಾನ? ಜಾಗ ಖಾಲಿ ಮಾಡಿ ಮನೆ ಬಿಡ್ತಾರೆ ಅಷ್ಟೇ. ಯಾವುದೋ ಒಂದೇ ಒಂದು ಗೋಡೆನೋ ಚಾವಣಿನೋ ಕುಸ್ತೋಗಿರೋದನ್ನ ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ಹೌದು, ನೀವು ಮುಂಚೆನೇ ಯಾಕೆ ಹೇಳಿದ್ರಿ, ಹೆಂಗೆ ಹೇಳಿದ್ರಿ, ಯಾರು ಹೇಳೋಕ್ಕೆ ಹೇಳಿದ್ದು? ಸೀಸ್ ಫೈರ್ನ ಘೋಷಣೆ ಮಾಡಿದ್ದೆ ಯಾವಾಗ? ಯುದ್ಧ ಘೋಷಣೆ ಮಾಡಿದ್ದೆ ಯಾವಾಗ? ಎಷ್ಟು ಜನ ನಮ್ಮ ಸೈನಿಕರು ಸತ್ತರು, ಎಷ್ಟು ಸಿವಿಲಿಯನ್ ಸತ್ತರು, ಎಷ್ಟು ಏರೋಪ್ಲೇನ್ಗಳು ನಾಶ ಆದೋ ಅಂತ ಕೇಳುವಂಥದ್ದೇ ತಪ್ಪ? ದೇಶದ್ರೋಹನ ಅದು?
ಆಗ ನೀನು ಇಷ್ಟ ಬಂದಂಗೆ ನೀವು ಸುಳ್ಳುಗಳು ಹೇಳ್ಕೊಂಡು ಜನಗಳನ್ನ ಮೂರ್ಖರನ್ನ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರೆ ನಾವು ಸುಮ್ಮನೆ ಕೂರಬೇಕು ಅನ್ನುವಂಥದ್ದು. ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ, ಇತರ ಪಕ್ಷಗಳು, ಎಲ್ಲ ಪಕ್ಷಗಳು, ಇಡೀ ದೇಶಾದ್ಯಂತ ಜನಸಾಮಾನ್ಯರು 147 ಕೋಟಿ ಜನಸಂಖ್ಯೆಯೂ ನಿಮ್ಮ ಜೊತೆಲಿದ್ವಲ್ಲ. ಪಾಕಿಸ್ತಾನ ಸದೆ ಬಡಿರೋ ಸ್ವಾಮಿ, ವಾಡದ ಚಿಂದಿ ಓಡಾಯಿಸಿ ವಾಡ್ದು ಕಂಪ್ಲೀಟಾಗಿ ಭೂಪಟದಲ್ಲಿ ಇಲ್ದಂಗೆ ಮಾಡಿ ಅಂತ ನಾವೇ ಹೇಳಿದ್ವಲ್ಲ. ಇದ್ದಕ್ಕಿದ್ದಂಗೆ ಓವರ್ ನೈಟು 3 ಗಂಟೆಗೆ ಟ್ರಂಪು ಎದುರಿಸ್ದ ಅಂತ, ನರೇಂದ್ರ ಮೋದಿನ ಎದುರಿಸ್ದ ಅಂತ, ಹೇಳೋದು ಕೇಳಬೇಕು ಅಂತ ಎದುರಿಸ್ಬಿಟ್ಟ ಅಂದ ತಕ್ಷಣ ಸೀಸ್ಫೈರ್ ಅಂತ ನೀವು ಅವರೇ ಘೋಷಣೆ ಮುಂಚೆನೇ ಮಾಡಿಬಿಡ್ತಾರೆ, ಆಮೇಲೆ ನೀವು ಘೋಷಣೆ ಮಾಡ್ತೀರಿ. ಅವೆಲ್ಲ ಕೇಳತ್ತಪ್ಪ. ಹಂಗಾದ್ರೆ ಕೇಳತ್ತಪ್ಪ ಸ್ವಾಮಿ. 26 ಜನ ಹೆಣ್ಣು ಮಕ್ಕಳು ಕುಂಕುಮ ಹರಿಸಿದ್ರಲ್ಲ, ಬರೀ ಟೈಟ್ಲು ಕೊಟ್ಬಿಟ್ರೆ ಯಾಕೆ ಖಾಲಿ ಮಾಡಿದ್ರಲ್ಲ ಸ್ವಾಮಿ, ಸಿಂಧೂರ್ ಅಂತ. ಅವ್ರಿಗೆಲ್ಲಿ ನ್ಯಾಯವನ್ನು ಯಾರಿಗೆ ದೊರಕಿಸ್ಕೊಡ್ತಿದ್ದೀರಿ? ಅವ್ರನ್ನ ಕೊಂದೋರು ಯಾರು ಹಿಡಿದಿದ್ದೀರಾ ನೀವು? ಹೊಡೆದ್ರ ಅಟ್ಲೀಸ್ಟ್ ಅದನ್ನು ಹೇಳಿ. ಅದನ್ನು ಕೇಳಿದ್ರೆ ಅದ್ಯಾವುದೋ ಪಾಕಿಸ್ತಾನ ದವ್ರನ್ನ ನೀವು ಹೆಂಗೆ ಬಿಟ್ರಿ ಅಂತ ಹೇಳಿದಕ್ಕೆ ಅದಕ್ಕೆ ಯಾವುದೋ ನಮ್ಮ ಅಂತ ಒಂದು ಪದವನ್ನು ಉಪಯೋಗಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರು ಖರ್ಗೆ ಅವರು ಅಂತ ಹೇಳಿ ಖರ್ಗೆ ಅವ್ರ ವಿರುದ್ಧ ಮಾತಾಡುವಂಥ ಯೋಗ್ಯತೆ ನಿನಗಿದೆಯಪ್ಪ? ನಿನ್ನ ವಯಸ್ಸೆಷ್ಟು? ಅವ್ರ ಎಕ್ಸ್ಪೀರಿಯನ್ಸು ನೀನು ವಯಸ್ಸಾಗಿಲ್ವಲ್ಲ. ಯಾವುದೋ ಅಚಾನಕ ನೀ ಎರಡು ಸರಿ ಗೆಲ್ಲಿಸಿರೋ ಜನಗಳು. ಈಗ ಎಲ್ಲಿದ್ದೀಯಾ ಮಾರಾಯ ನೀನು? ಬಿ ಜೆ ಪಿ ಪಾರ್ಟಿ ಆಫೀಸ್ಗೆ ಸೇರಿಸ್ತಾ ಇಲ್ವಲ್ಲ ನಿನ್ನ. ಅದೆಲ್ಲೋ ಬೀದಿಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀರಲ್ರಿ. ಅದೆಲ್ಲ ಮೆಟ್ರೋಪಾಲ್ ಹೋಟ್ಲು ಪಕ್ಕ ನಾನು ನೋಡಿದ್ದೀನಿ. ಆ ಗೇಟ್ ಮುಂದ್ಗಡೆ, ಗೇಟು ಒಳಗಡೆ ಬಿಡ್ತಾ ಇಲ್ಲ ಅವರು ಮೆಟ್ರೋಪಾಲ್ ಹೋಟ್ನವರು, ಅವರು ಮೆಟ್ರೋಪಾಲ್ ಕ್ಲಬ್ನವರು, ಕಾಸ್ಮೋಪಾಲಿಟನ್ ಕ್ಲಬ್ನವರು. ಆ ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪಾಪ ಮಾಧ್ಯಮದಲ್ಲೂ ಹೋಗಿ ಗೇಟ್ ಮುಂದ್ಗಡೆ ನಿಂತಿರ್ಬೋದು. ಗೇಟ್ ಹಾಕ್ತಾನವ ವಾಚ್ಮ್ಯಾನು. ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಜಾಗ ಖಾಲಿ ಮಾಡೋದು. ಪತ್ರಿಕೆ ನಾನು ನೋಡಿ, ನಾನು ಸೋತಿದ್ದೀನಿ, 5 ಸರಿ ಸೋತಿದ್ದೀನಿ. ಹೌದು, ನನ್ನ ಹೀಯಾಳಿಸ್ತೀಯ ನೀನು? ಸೋತಿದ್ರು ನನಗೆ ನನ್ನ ಪಕ್ಷ, ನಮ್ಮ ಲೀಡರ್ಸ್ಗಳು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.